ಅಸ್ತವ್ಯಸ್ತ ಆಗ್ತಾ ಇರ್ತದೆ. ಎಲ್ಲ ಮಂತ್ರಿ ಮಂಡಲ ಸೇರ್ಕೊಂಡು ರಾಜನನ್ನ ರಾಜಪದದಿಂದ ಇಳಿಸ್ತಾರೆ. ನೀವು ಇಳಿಸ್ತೀರಿಲ್ಲ, ಸಂಸದಲ್ಲಿ ಇಳಿಸ್ತಾರ್ರಿ. ರಾಜ ಏನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೆಲಸ ಮಾಡಂಗಿಲ್ಲ ಅಂದ್ರ ಎಲ್ಲಾ ಮಂತ್ರಿ ಮಂಡಲ ಸೇರ್ಕೊಂಡು ಏನ್ ಮಾಡ್ತಾರ, ಅವ್ರನ್ನ ಮತ್ತೆ ಕೆಳಗೆ ಇಳಿಸ್ತಾರ. ಕೆಳಗೆ ಇಳಿಸಿದ್ರು ರಾಜಪದದಿಂದ ಇಳಿಸಿ ಯೋಗ್ಯರಾದಂತ ದಾಯವಾದಿಯಲ್ಲಿ ಯಾರೋ ರಾಜ ಇರ್ತಾನ, ಆ ಯೋಗ್ಯನಾದಂತವನಿಗೆ ರಾಜ್ಯದಲ್ಲಿ ಕೂರಿಸ್ತಾರೆ. ರಾಜ ಆಗ್ತಾನ. ರಾಜ ಆದ್ಮೇಲೆ ಈ ಮೊದಲನೇ ರಾಜಾಗ ನೀ ಪತ್ನಿಯಲ್ಲಿ ಮೋಹಿತನಾಗಿದ್ದೆ, ಪತ್ನಿ ಒಟ್ಟಿಗೆ ಹೋಗು ಅಂತ ರಾಜ್ಯದ ಹೊರ ಹಾಕ್ತಾನ. ಅವ ರಾಜ್ಯದಿಂದ ಹೊರಗೆ ಬೀಳ್ತಾನೆ, ಪತ್ನಿ ಕರ್ಕೊಂಡು ಹೊರಗೆ ಹೋಗ್ತಾ ಇರ್ತಾನೆ. ಯಾವಾಗೂ ಪುಣ್ಯದ ಉದಯದಿಂದ ಆತನಿಗೆಲ್ಲ ಸಂಪತ್ತು ಪ್ರಾಪ್ತವಾಗಿತ್ತು. ಎಲ್ಲಾ ಸುಖ ಭೋಗದಲ್ಲಿದ್ದ, ಸುಖದಲ್ಲಿ ರಾಣಿಯಾಗಿ ಆಕಿ ಆರಾಮಾಗಿದ್ದವಳು. ಹೊರಗೊಂಡು ಹೋದ್ಮೇಲೆ ಏನೂ ಇಲ್ಲ, ಹುಟ್ಟು ಬಟ್ಟೆಯಲ್ಲಿ ಇಬ್ರನ್ನ ಹೊರಗೆ ಹಾಕ್ತಾರೆ ರಾಜ್ಯದಿಂದ. ಇಬ್ರು ಹೊರಗೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಸಹ ಚೀಮಾರಿ ಹಾಕ್ತಾ ಇರ್ತಾರೆ. ಕಾಡಿನ ಮಾರ್ಗ ಹಿಡಿತಾರೆ. ಹೋಗ್ತಾ 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 ಆತನಿಗೆ ಏನಾಗ್ತದೆ, ಆಕಿ ಬಹಳ ಹಸಿವು ಆಗ್ತದೆ, ಬಹಳ ಬಾಯಾರಿಕೆ ಆಗ್ತದೆ, ಹಸಿವೆ ಆಗ್ತದ. ಆತ ಬಹಳ ಕಷ್ಟಪಟ್ಟು ಆಕಿಗೆ ಊಟ ಮಾಡಿಸ್ಬೇಕಲ್ಲ, ಏನ್ ಮಾಡ್ಬೇಕು, ಹಾಗೆ ಅಲ್ಲಿ ನದಿಯಲ್ಲಿ ಹೋಗಿ ಸ್ವಲ್ಪ ನೀರು ತಗೊಂಡು ಕುಡಿಸ್ತಾನೆ. ಕುಡಿಸಿ ಹಾಗೆ ಒಂದು ಮರದಡಿಗೆ ಆಕೆಯನ್ನು ಕುಡಿಸಿ ಏನ್ ಮಾಡ್ತಾನೆ, ಊಟ ತರ್ಲಿಕ್ಕೆ ಅಂತೇಳಿ ಊರೊಳಗೆ ಹೋಗ್ತಾನೆ. ಊಟ ತರ್ಲಿಕ್ಕೆ ಅಂತ ಊರೊಳಗೆ ಹೋಗಿ ಆತ ಊಟವನ್ನೆಲ್ಲ ತಗೊಂಡು ಬರ್ತಾ ಇರ್ತಾನೆ. ಅಷ್ಟ್ರೊಳಗಾಗಿ ನೋಡ್ರಿ, ಆಕಿ ವಿಚಾರ ಮಾಡ್ತಾಳೆ, 2 ದಿನದಿಂದ ಊಟಿಲ್ಲ, ಹಾಗೇನೆ ಕಾಡಿನಲ್ಲಿ ಸೊಳ್ಳೆ ಎಲ್ಲ ಕಡಿತಾ ಇದ್ದಾವೆ, ಈ ರಾಜನಿಗೆ ಏನೂ ಇಲ್ಲ, ನಿಗ್ರಂತ ಈತನೇನೂ ಇಲ್ಲ. ಹಾಗೆ ಒಂದು ಮರದಡಿ ಮಲ್ಕೊಂಡಿದ್ದಾಗ ಯಾವ ರೀತಿ ಆಕಿ ಕರ್ಮದ ಉದಯ ನೋಡ್ರಿ, ಒಂದು ಸುಂದರವಾದಂಥ ಗಾನ ಕಿವಿ ಕೇಳಬರ್ತದೆ. ಆಕಿ ಗಾನವನ್ನು ಮಧುರವಾದಂಥ ಗಾನ ಕೇಳ್ತಾಳೆ. ಕೇಳಿದ ತಕ್ಷಣ ಆಕಿ ಎದ್ದು ಕುತ್ಕೊಂಡು ಆಲಿಸ್ತಾಳೆ. ಆಲಿಸಿದ ತಕ್ಷಣ ಆ ಗಾನವನ್ನು ಯಾವ ಕಡೆ ಬರ್ತದೆ ಆ ಕಡೆಗೆ ಹಾದಿ ಇಟ್ಕೊಂಡು ಹೋಗ್ತಾಳೆ. ಹೋದ ತಕ್ಷಣ ಒಂದು ಮರದಡಿಯಲ್ಲಿ ಒಬ್ಬ ಕುತ್ಕೊಂಡಿರ್ತಾನೆ. ಆತ ಕಿವುಡನಾಗಿರ್ತಾನೆ. ಹಾಗೆ ಮತ್ತು ಆತನಿಗೆ ಕಣ್ಣು ಕಾಣೋಲ್ಲ, ಕಿವಿನೂ ಸರಿ ಕೇಳೋಲ್ಲ, ಮತ್ತು ಕಾಲು ಇಲ್ಲ ಆತನಿಗೆ. ಆತ ಇದು ಭಂಗಿ ಸಹಿತಾ ಇರ್ತಾನೆ, ಗಡ್ಡ ಬಿಟ್ಕೊಂಡಿರ್ತಾನೆ. ಒಬ್ಬ ಭಿಕಾರಿ ಮತ್ತು ಭಂಗಿ ಸಹಿತಾ ಇರ್ತಾನೆ, ಮಧುರವಾಗಿ ಹಾಡ್ತಾ ಇರ್ತಾನೆ. ಅಲ್ಲಿ ಹೋಗಿ ಹಾಡು ಕೇಳಿ ಆ ರಾಣಿ ಆತನ ಮೇಲೆ ಆಸಕ್ತಳಾಗಿಬಿಡ್ತಾಳ. ಆಸಕ್ತಳಾಗಿ ಆಕೆ ಹೇಳ್ತಾಳೆ, ನಾನು ನಿನ್ನೊಂದಿಗೆ ವಿವಾಹ ಮಾಡ್ಕೊಂಡು ಇರ್ತೀನಿ ನಾನು ಅಂತೇಳಿ ಹೇಳ್ತಾನೆ. ನೀ ಯಾರು ಅಂತ ಹೇಳ್ತಾನೆ. ಅರ್ಧ ಬರ್ಧ ಕಣ್ಣು ಕಾಣಿಸ್ತಾ ಇರ್ತದೆ, ಸರಿ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಆತನಿಗೆ. ಆವಾಗ ಆಕೆ ಹೇಳ್ತಾಳೆ, ನಾನು ರಾಜನ ಪತ್ನಿ ರಾಣಿ ಅಂತ ಹೇಳ್ತಾನೆ. ಹೆಸರು ಹೇಳಿದ ತಕ್ಷಣ ಅವ್ನು ಹೆದರು ಬಿಡ್ತಾನೆ. ರಾಜ ಬಂದ್ರೆ ಇಷ್ಟು ಸೂರವೀರ ರಾಜ ಇದ್ದಾನೆ, ನನ್ನನ್ನು ಸಾಯಿಸಿಬಿಡ್ತಾನೆ, ನೀನು ಬೇಗ ಹೋಗ್ಬಿಡು ಅಂತ ಹೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನೀ ನನ್ನ ಇಷ್ಟಪಡ್ತೀವಿ ಇಲ್ಲೋ, ನನ್ನ ಇಷ್ಟಪಟ್ಟರೆ ರಾಜನ ಮುಗಿಸುವಂಥ ಪ್ಲ್ಯಾನ್ ನಾ ಹೇಳ್ತೀನಿ ಹೇಗಂತೇಳಿ ಅಂತ ಹೇಳ್ತಾಳೆ. ಅದು ಹೇಗೆ, ನಾ ಎಲ್ಲ ಹೇಳ್ತೀನಿ, ನೀನು ನೋಡ್ತಾ ಇರು ಅಂತ ಹೇಳ್ತಾಳೆ. ಹಾಗೆ ರಾಜ ಅಷ್ಟೊತ್ತಿಗೆ ಊಟ ತಗೊಂಡು ಬರ್ತಾನೆ. ಆಕಿ ಮರದಡಿಗೆ ಮಲ್ಕೊಂಡ ನಾಟಕ ಮಾಡ್ತಾ ಇರ್ತಾಳೆ. ಬಂದ ತಕ್ಷಣ ಆತ ಊಟ ತಗೊಂಡು ಬಂದ ತಕ್ಷಣ ಊಟ ಕೊಡಕಂತ ಹೋಗ್ತಾನೆ. ಅಷ್ಟೊತ್ತಿಗೆ ಆಕಿ ಜೋರಾಗಿ ಅಳುವಂತ ನಾಟಕವನ್ನು ಮಾಡ್ತಾಳೆ. ಜೋರಾಗಿ ಅಳ್ತಾ ಇರ್ತಾಳೆ, ಕಣ್ಣಾಗ ನೀರು ಸುರಿಸ್ತಾ ಇರ್ತಾಳೆ. ಆತನ ತಬ್ಕೊಂತಾಳೆ, ಅಳ್ತಾಳೆ. ಯಾಕೆ ಅಳ್ತಾ ಇದೀಯೇ, ಏನಾಯ್ತು ನಿನಗೆ ಅಂತ ಕೇಳ್ತಾನ. ಹಾಗೆ ನಿನ್ನ ಕಣ್ಣಲ್ಲಿ ಎಂದೂ ನಾನು ನೀರು ಬಂದದ್ದು ನೋಡಿಲ್ಲ, ನಿನಗೆ ಕಣ್ಣ ನೀರು ಬರ್ತದೆ, ನಾನು ಸಹಿಸ್ಕೊಳ್ಳೋ